ಕನ್ನಡ ನಟರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವಮಾನ ಮಾಡಿಬಿಟ್ರ. ಬಾಲಿವುಡ್ ನಾಯಕರಿಗೆ ಸನ್ಮಾನ, ಕನ್ನಡ ನಟರಿಗೆ ಅವಮಾನ. ಇದೆಂಥ ತಾರತಮ್ಯ! ಖಾನ್ಗಳ ಜೊತೆ ಓಡಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಕನ್ನಡ ನಟರಿಗೆ ಅವಮಾನ ಮಾಡಿಬಿಟ್ರ. ಬಾಲಿವುಡ್ನ ನಾಯಕರಿಗೆ ಮಾತ್ರ ಸನ್ಮಾನ, ಕನ್ನಡ ನಟರಿಗೆ ಅವಮಾನ. ಇದೆಂಥ ತಾರತಮ್ಯ! ಖಾನ್ಗಳ ಜೊತೆ ಓಡಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಕನ್ನಡ ನಟರಿಗೆ ಸಿಗೋದಿಲ್ಲ. ಮೋದಿ ಜೊತೆ ಮೀಟಿಂಗಿಗೆ ಅವಕಾಶ. ಎಸ್, ಕನ್ನಡ ಕಲಾವಿದರನ್ನು ಮೋದಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಮೋದಿಯಿಂದ ಸೆಲೆಬ್ರಿಟಿಗಳ ಜೊತೆಗೆ ವರ್ಚುವಲ್ ಮೀಟಿಂಗ್. ಎಸ್, ನರೇಂದ್ರ ಮೋದಿಯವರು ಈಗ ಕನ್ನಡದ ನಟರಿಗೆ ಅವಮಾನ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂತಹದ್ದು. ಕನ್ನಡ ನಟರಿಗೆ ಅವಮಾನ, ಇದೆಂತಹ ತಾರತಮ್ಯ! ಸಲ್ಮಾನ್ ಖಾನ್, ಶಾರುಖ್ ಖಾನ್, ಋತಿಕ್ ರೋಷನ್ ಬಾಲಿವುಡ್ ನಟರ ಜೊತೆ ಮೀಟಿಂಗ್ ಮಾಡ್ತಾರೆ, ವರ್ಚುವಲ್ ಮೀಟಿಂಗ್ ಮಾಡ್ತಾರೆ. ಆದರೆ ಕನ್ನಡ ನಟರಿಗೆ ಆ ಒಂದು ಅವಕಾಶ ಇಲ್ಲ. ಮೋದಿ ಜೊತೆ ಮೀಟಿಂಗಿಗೆ ಅವಕಾಶ ಇಲ್ಲ. ಎಲ್ಲಿ ಮೀಟಿಂಗು? ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಮಾಡಿದ್ರು? ಏನದು ವರ್ಚುವಲ್ ಮೀಟಿಂಗು? ಕನ್ನಡ ಕಲಾವಿದರನ್ನು ಯಾಕೆ ಮೋದಿಯವರು ಕಡೆಗಣಿಸಿದರು? ಏಕೆಂತಂದರೆ ಹಿಂದೆ ರಾಧಿಕಾ ಯಶ್, ಹಾಗೆ ರಿಷಬ್ ಶೆಟ್ಟಿ, ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾಗಿರುವಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಇವರೆಲ್ಲರನ್ನೂ ಕೂಡ ರಾಜಭವನಕ್ಕೆ ಕರೆಸಿ ಅವ್ರಿಗೆ ಒಂದು ಸಂತೋಷದ ಕೂಟವನ್ನು ಏರ್ಪಡಿಸಿದ್ರು ಹಿಂದೆ. ಆದರೆ ಈಗ ಕನ್ನಡ ನಟರಿಗೆ ಕಂಪ್ಲೀಟಾಗಿ ಅವಮಾನ ಮಾಡಿ ಕೇವಲ ಖಾನ್ಗೆ, ಅಂದರೆ ಬಾಲಿವುಡ್ ನಟರಿಗೆ ಮಾನ್ಯತೆಯನ್ನು ಕೊಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಏನಾಯಿತು? ಎಸ್, ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ. ಮೋದಿ ಜೊತೆ ಬಾಲಿವುಡ್ ನಟರಿಗೆ ಮಾತ್ರ ಮೀಟಿಂಗ್ನಲ್ಲಿ ಅವಕಾಶ. ದೀಪಿಕಾ ಪಡುಕೋಣೆ, ಅಮೀರ್ ಖಾನ್, ಸಲ್ಮಾನ್ ಖಾನ್, ಶಾರುಖ್ ಖಾನ್. ಆದರೆ ಒಬ್ಬನೇ ಒಬ್ಬ ಕನ್ನಡ ನಟನಿಗೆ ಆಹ್ವಾನ ಇಲ್ಲ. ಹಾಗಾದರೆ ಕನ್ನಡಕ್ಕೆ ಅವಮಾನ ಮಾಡಿದ್ರ ನರೇಂದ್ರ ಮೋದಿ? ಕನ್ನಡ ಕಲಾವಿದರನ್ನ ಮೋದಿ ಕಡೆಗಣಿಸಿದ್ರ? ಕನ್ನಡ ಸಿನಿ ಕ್ಷೇತ್ರದಿಂದ ಕೇಂದ್ರ ಸರ್ಕಾರಕ್ಕೆ ಆದಾಯ ಇದೆ, ಆದರೂ ಕೂಡ ಕನ್ನಡ ಕಲಾವಿದರಿಗಿಲ್ಲ ಮೋದಿ ಜೊತೆಗೆ ಮೀಟಿಂಗ್. ಎಸ್, ಮೋದಿ ಜೊತೆ ಬಾಲಿವುಡ್ ನಟರಿಗೆ ಮಾತ್ರ ಈಗ ಅವಕಾಶ ಇರುವಂತಹದ್ದು. ದೀಪಿಕಾ ಪಡುಕೋಣೆ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಇವರೆಲ್ಲರನ್ನೂ ಕರೆಸಿ ಒಂದು ವರ್ಚುವಲ್ ಮೀಟಿಂಗನ್ನು ಮಾಡ್ತಿರುವಂಥದ್ದು. ಆದರೆ ಈ ಒಂದು ಮೀಟಿಂಗಲ್ಲಿ ಒಬ್ಬನೇ ಒಬ್ಬ ಕನ್ನಡ ನಟನಿಗೆ ಅವಕಾಶವಿಲ್ಲ, ಆಹ್ವಾನ ಇಲ್ಲ. ಹಾಗಾದರೆ ಕನ್ನಡಕ್ಕೆ ಅವಮಾನ ಮಾಡಿಬಿಟ್ರ ನರೇಂದ್ರ ಮೋದಿಯವರು? ಕನ್ನಡ ಕಲಾವಿದರನ್ನು ಮೋದಿ ಕಡೆಗಣಿಸಿದ್ರಾ? ಕನ್ನಡ ಸಿನಿ ಕ್ಷೇತ್ರದಿಂದಲೂ ಕೇಂದ್ರ ಸರ್ಕಾರಕ್ಕೆ ಆದಾಯ ಇದೆ, ಇದನ್ನು ನರೇಂದ್ರ ಮೋದಿಯವರು ಖಂಡಿತವಾಗಲೂ ಮರೆಯಂಗಿಲ್ಲ. ಆದರೂ ಕೂಡ ಕನ್ನಡ ಕಲಾವಿದರಿಗಿಲ್ಲ ಮೋದಿ ಜೊತೆಗೆ ಮೀಟಿಂಗ್.